ಆದಿತ್ಯ ತನ್ನ ಕ್ಯಾಬಿನ್ ನಲ್ಲಿ ಚೇರ್ ಮೇಲೆ ಕೂತು ಅದನ್ನ ಲೆಫ್ಟ್ ಅಂಡ್ ರೈಟ್ ಅಲ್ಗಾಡಿಸ್ತಾ ಜೈ ಕಡೆ ದಿಟ್ಟಿಸಿ ನೋಡ್ತಿದ್ದ. ಜೈ ಭಯದಿಂದ ನಡುತ್ತಾ ಅದ್ವೈತ್ ಕಾಲನ್ನ ಸ್ಪೀಕರ್ ಮೇಲೆ ಹಾಕ್ದ. ಅಷ್ಟರಲ್ಲಿ ಅದ್ವೈತ್ ತನ್ನ ಕ್ಯಾಬಿನ್ ನಲ್ಲಿ ಲ್ಯಾಪ್ಟಾಪ್ ಒಳಗೆ ಫುಲ್ ಬ್ಯುಸಿ ಆಗಿದ್ದ. ಅವನ ಲ್ಯಾಪ್ಟಾಪ್ ಪಕ್ಕದಲ್ಲಿದ್ದ ಫೋನ್ ರಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು. ಸ್ಕ್ರೀನ್ ನೋಡ್ತಾನೆ ಅದ್ವೈತ್ ಕಾಲ್ ಎತ್ತಿ ಹಲೋ ಎಂದ. ಇನ್ನೊಂದ್ ಸೈಡ್ ಇಂದ ಜೈ ತುಂಬಾ ಪೊಲೈಟ್ ಆಗಿ ಹೇಳ್ದ, ಗುಡ್ ಮಾರ್ನಿಂಗ್ ಮಿಸ್ಟರ್ ಅದ್ವೈತ್, ಜೈ ಮಾತಾಡ್ತಾ ಇದ್ದೀನಿ, ರಾಜ್ ಇಂಡಸ್ಟ್ರೀಸ್ ನಿಂದ ಕಾಲ್ ಮಾಡ್ತಿದ್ದೀನಿ. ರಾಜ್ ಇಂಡಸ್ಟ್ರೀಸ್ ಹೆಸರು ಕೇಳಿದ ತಕ್ಷಣ ಅದ್ವೈತ್ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟ. ಎಸ್ ಪ್ಲೀಸ್ ಹೇಳಿ ಸರ್, ನಿಮ್ ಜೊತೆ ಮಾತಾಡ್ಬೇಕಂತಿದ್ದಾರೆ. ಇಷ್ಟ ಹೇಳಿ ಜೈ ಫೋನ್ ಅನ್ನ ಆದಿತ್ಯನ್ ಕಡೆ ಪುಷ್ ಮಾಡ್ದ. ಮಿಸ್ಟರ್ ರಾಜ್ಗೆ ಹೇಳಿ ನಾನು ಅವ್ರ ಜೊತೆ ಆಮೇಲೆ ಮಾತಾಡ್ತೀನಿ. ಅದ್ವೈತ್ ಸ್ವಲ್ಪ ಬಿಲ್ಡಪ್ ತಗೊಂಡ. ಏನು ಮಿಸ್ಟರ್ ಕಶ್ಯಪ್, ಆ ದಿನ ನೀವು ನನ್ನನ್ನ ಮೀಟ್ ಆಗೋಕೆ ಕೆಫಿಯಲ್ಲಿ 3 hours ವೇಟ್ ಮಾಡ್ತಿದ್ರಿ, ಆದ್ರೆ ಇವತ್ತು ನಿಮ್ಗೆ ಒಂದು ಕಾಲ್ ನಲ್ಲಿ 3 minutes ಮಾತಾಡೋಕ್ಕೂ ಟೈಮ್ ಇಲ್ವಾ? ಯು ಬ್ರೋಕ್ ಮೈ ಹಾರ್ಟ್ ಯಾ. ಅದ್ವೈತ್ ಕಾಲ್ ಕಟ್ ಮಾಡೋಕೆ ಹೋಗೋದನ್ನ ನೋಡಿ ಆದಿತ್ಯ ಫುಲ್ಲು ಆಂಗ್ರಿ ಸರ್ಕಾಸಮ್ ನಲ್ಲಿ ಹೇಳ್ತಾ ಹೋದ. ಅದ್ವೈತ್ ಗಾಬರಿಯಿಂದ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟ. ಅದು ಅದು ಮಿಸ್ಟರ್ ರಾಜ್, ನನ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಹೀಗೆ ಹೇಳ್ತಾ ಅವನು ಸೈಲೆಂಟ್ ಆದ. 2 hours ಮುಂಚೆ ನನ್ನ ವೈಫ್ ಮೊಬೈಲ್ಗೆ ಕೇವಲ ನಿಮ್ ಕಾಲ್ಸ್ ಅಂಡ್ ಮೆಸೇಜಸ್ ಬರ್ತಾ ಇದ್ವು. ನೀವು ಅವಳನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ಸುತ್ತೆ. ದಯವಿಟ್ಟು ನನ್ನನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆದಿತ್ಯ ಹೀಗೆ ಹೇಳ್ತಿರುವಾಗ ಅವನ ವಾಯ್ಸ್ ಇನ್ನೂ ತಣ್ಣಗಾಗ್ತಾ ತುಂಬಾ ಡೀಪ್ ಆಗ್ತಿತ್ತು. ಅದ್ವೈತ್ ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾ ಅಂದ, ನಾನು ಕೂಡ ನಿಮ್ಮನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಹೇಗಿದ್ದೀರಾ ಮಿಸ್ಟರ್ ರಾಜ್? ತುಂಬಾ ಕೋಲ್ಡ್ ಆಗಿ ಆದಿತ್ಯ ಹೇಳ್ದ. ಮಾರ್ನಿಂಗ್ 8 o'clock ವರ್ಗೂ ನಾನು ಪರ್ಫೆಕ್ಟ್ ಆಗಿದ್ದೆ, ಆದ್ರೆ ಅದಾದ್ಮೇಲೆ. ಇಷ್ಟ ಹೇಳಿ ಆದಿತ್ಯ ಸಡನ್ ಆಗಿ ಸ್ಟಾಪ್ ಮಾಡ್ದ. ಅವ್ನು ನಿಲ್ಲಿಸೋದನ್ನ ನೋಡಿ ಅದ್ವೈತ್ ತುಂಬಾ ಕ್ವೆಶನಿಂಗ್ ಸ್ವರದಲ್ಲಿ ಕೇಳ್ದ, ಮತ್ತೆ 8 ಗಂಟೆ ಆದ್ಮೇಲೆ ನಿಮ್ ಹೆಲ್ತ್ ಏನಾದ್ರು ಅಪ್ಸೆಟ್ ಆಯ್ತಾ? ಅದನ್ನೇ ತಿಳ್ಕೊಳ್ಳೋಕೆ ನಾನ್ ನಿಮಗ್ ಕಾಲ್ ಮಾಡಿದ್ದು ಮಿಸ್ಟರ್ ಕಶ್ಯಪ್. ಆದಿತ್ಯ ಇನ್ನೂ ಅದೇ ಕೋಲ್ಡ್ ವಾಯ್ಸ್ ನಲ್ಲಿ ಮಾತಾಡ್ತಿದ್ದ. ಅದ್ವೈತ್ ತನ್ನ ಹುಬ್ಬುಗಳನ್ನ ಮೇಲೆತ್ತಿ ಅಂದ, ನನ್ ಮಾತ್ ನಂಬಿ ಮಿಸ್ಟರ್ ರಾಜ್, ನೀವು ತಪ್ಪು ಜಾಗಕ್ಕೆ ಕಾಲ್ ಮಾಡಿದೀರಾ. ಬೆಟರ್ ನೀವು ಒಬ್ಬ ಒಳ್ಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಈ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಅದ್ವೈತ್ ತುಂಬಾ ತಮಾಷೆಯಾಗಿ ತನ್ನಷ್ಟಕ್ಕೆ ತಾನೇ ನಗೋಕೆ ಸ್ಟಾರ್ಟ್ ಮಾಡ್ದ. ಜೈ ಅದ್ವೈತ್ ನನ್ ನಗು ಕೇಳಿ ಆದಿತ್ಯನ ಆ ಸೈಲೆಂಟ್ ಫೇಸ್ ನೋಡ್ತಾ ತನ್ನಲ್ಲೇ ಅನ್ಕೊಂಡ, ಅದ್ವೈತ್ ದಿನಗಳು ಹತ್ರ ಬಂದಾಗ ಕಾಣ್ತಿದೆ. ಅವನು ಮಲ್ಗಿರೋ ಸಿಂಹನ ಸುಮ್ಮನೆ ಕೆಣಕ್ತಿದ್ದಾನೆ. ಜೈ ಫುಲ್ಲು ಭಯ ಬೀಳೋಕೆ ಶುರು ಮಾಡ್ದ. ಆಗ ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ಅಂಡ್ ಪೂರ್ತಿ ಪಾಯ್ಸನಸ್ ಸ್ವರದಲ್ಲಿ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ, ಓಕೆ ಓಕೆ ಮಿಸ್ಟರ್ ಕಶ್ಯಪ್, ನಾನು ಇದನ್ನೇ ಮಾಡ್ತೀನಿ. ಹೀಗೆ ಹೇಳ್ತಾ ಅವನು ಸಡನ್ ಆಗಿ ಜರ್ಕ್ ಕೊಟ್ಟು ಎದ್ದು ಹೊರಗೆ ಹೋದ. ಅವನ ಈ ಆಕ್ಷನ್ ನೋಡಿ ಜೈ ಕಣ್ಬಿಟ್ಕೊಂಡು ಅವನು ಹೋಗೋದನ್ನೇ ನೋಡ್ತಿದ್ದ. ಇನ್ನೊಂದ್ ಸೈಡ್ ಅದ್ವೈತ್ ತನ್ನ ಫೋನ್ ನೋಡ್ತಾ ತನ್ನಷ್ಟು ತಾನೇ ಅನ್ಕೊಂಡ, ಇವನ್ ಎಂತ ಹಠಮಾರಿ ಮನುಷ್ಯ. ಕಾವ್ಯ ತರಹದ ಇನ್ನೋಸೆಂಟ್ ದೇವತೆ ಈ ಸ್ಟಬರ್ನ್ ಪರ್ಸನ್ ಜೊತೆ ಹೇಗ್ ಬದುಕ್ತಿದ್ದಾಳೆ ಅಂತ ನನಗಂತೂ ಆಶ್ಚರ್ಯ ಆಗ್ತಿದೆ. ಅವನು ಏನ್ ಹೇಳ್ತಾನೆ ಅಂಡ್ ಏನ್ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಹೀಗೆ ಹೇಳ್ತಾ ಅವನು ತಲೆ ಅಲ್ಲಾಡಿಸ್ದ. ಅಷ್ಟರಲ್ಲಿ ಅವನ್ PA ಡೋರ್ ನಾಕ್ ಮಾಡ್ದ. ಸರ್, ಎಲ್ರು ಕಾನ್ಫರೆನ್ಸ್ ರೂಮ್ ನಲ್ಲಿ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದ್ವೈತ್ ಬಾಗ್ಲು ಕಡೆ ನೋಡಿ ಅಂತ ತಲೆ ಅಲ್ಲಾಡಿಸಿ ಕಾನ್ಫರೆನ್ಸ್ ರೂಮ್ ಕಡೆ ನಡೆದ. ಸ್ವಲ್ಪ ಸಮಯದ ನಂತರ ಅದ್ವೈತ್ ತನ್ನ ಕಾನ್ಫರೆನ್ಸ್ ರೂಮ್ ನಲ್ಲಿದ್ದ. ಒಂದು ದೊಡ್ಡ ರೌಂಡ್ ಟೇಬಲ್ ಸುತ್ತಲೂ ಇಂಪಾರ್ಟೆಂಟ್ ಬಿಸ್ನೆಸ್ ಮ್ಯಾನ್ಸ್ ಕುಳಿತಿದ್ರು. ಯಾವುದೋ ಮೇಜರ್ ಮ್ಯಾಟರ್ ಬಗ್ಗೆ ಡಿಸ್ಕಷನ್ ನಡೀತಿತ್ತು. ಅದ್ವೈತ್ ಏನೋ ಹೇಳೋಕೆ ಹೋದಾಗ ಅವನ್ ಫೋನ್ ರಿಂಗ್ ಆಯ್ತು. ಮಿಸ್ಟರ್ ರಾಜ್ ಕಾಲ್ ಮಾಡ್ತಿರೋದನ್ನ ನೋಡಿ ಅವನು ಫೋನ್ ಮೇಲೆ ಒಂದ್ ಲುಕ್ ಹಾಕ್ದ. ಅದನ್ನ ಸೈಲೆಂಟ್ ಮೋಡ್ಗೆ ಹಾಕಿ ಮತ್ತೆ ಸಂಭಾಷಣೆ ಸ್ಟಾರ್ಟ್ ಮಾಡ್ದ. ಆದ್ರೂ ಫೋನ್ ವೈಬ್ರೇಟ್ ಆಗ್ತಾ ರಿಂಗ್ ಆಗ್ತಾನೆ ಇತ್ತು. ಫುಲ್ ಇರಿಟೇಟ್ ಆದ ಅದ್ವೈತ್ ಫೋನ್ ಎತ್ತಿ ಹಲೋ ಹೇಳೋಕೆ ಹೋದ. ಅಷ್ಟರಲ್ಲಿ ಮೀಟಿಂಗ್ ರೂಮ್ ಡೋರ್ ಓಪನ್ ಮಾಡ್ತಾ ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ಟ. ನೀವು ಫೋನ್ ಎತ್ತೋಕೆ ತುಂಬಾನೇ ಲೇಟ್ ಮಾಡಿದ್ರಿ ಮಿಸ್ಟರ್ ಕಶ್ಯಪ್, ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ಒಳಗ್ ಬಂದೆ. ಆದಿತ್ಯರ ಸಡನ್ ಆಗಿ ಮೀಟಿಂಗ್ ರೂಮ್ ಒಳಗೆ ಇರೋದನ್ನ ನೋಡಿ ಅಲ್ಲಿದ್ದವರೆಲ್ಲ ಪೂರ್ತಿ ಶಾಕ್ ಆದ್ರು.
ಅದ್ವೈತ್ ಆದಿತ್ಯನ ಕಡೆ ನೋಡಿ ಅಂದ, ಮಿಸ್ಟರ್ ರಾಜ್, ಇಲ್ಲಿ ಮೀಟಿಂಗ್ ನಡೀತಿದೆ, ನೀವು ಅಪಾಯಿಂಟ್ಮೆಂಟ್ ಇಲ್ಲದೆ ಹೀಗ್ ಬರೋಕ್ ಹೇಗ್ ಸಾಧ್ಯ? ಅದ್ವೈತ್ ಸಿಕ್ಕಾಪಟ್ಟೆ ಇರಿಟೇಟ್ ಆಗಿ ಕೇಳ್ದ. ಆದಿತ್ಯ ಅದ್ವೈತ್ನ ತುಂಬಾ ಕೋಲ್ಡ್ ಆಗಿ ನೋಡ್ತಾ ಅಂದ, ಸಂತೋಷದ ಗಣ್ಯರ ಭೇಟಿ, ಈಗ ಮಿಸ್ಟರ್ ಅದ್ವೈತ್ ಅಂಡ್ ನನ್ನ ಅಪಾಯಿಂಟ್ಮೆಂಟ್ ಟೈಮ್. ಹೀಗೆ ಹೇಳ್ತಾ ಇಡೀ ರೂಮ್ನಲ್ಲಿ ಒಂದು ತಣ್ಣನೆಯ ನೋಟ ಬೀರ್ದ. ಅಷ್ಟೇ, ಆದಿತ್ಯನ ಆ ಪವರ್ ನೋಡಿ ಅಲ್ಲಿದ್ದವರೆಲ್ಲ ಅದ್ವೈತ್ ಕಡೆ ನೋಡ್ದೆ ಸದ್ದಿಲ್ದೆ ಹೊರಗೋಗೋಕೆ ಸ್ಟಾರ್ಟ್ ಮಾಡಿದ್ರು. ಇದೇನ್ ನಾನ್ ಸೆನ್ಸ್ ಮಿಸ್ಟರ್ ರಾಜ್? ಆದಿತ್ಯ ಫುಲ್ ಆಂಗರ್ ನಲ್ಲಿ ಕಿರಿಸ್ದ. ಆದ್ರೆ ಆದಿತ್ಯ ಮಾತ್ರ ಕಂಪ್ಲೀಟ್ ಆಗಿ ಕಾಮ್ ಆಗಿದ್ದ. ಅವನು ಒಂದು ಸ್ಟೆಪ್ ಮುಂದೆ ಇಟ್ಟು ಅದ್ವೈತ್ ಎದುರು ನಿಂತು ಟೇಬಲ್ ಮೇಲಿದ್ದ ವಾಟರ್ ಗ್ಲಾಸ್ ಅನ್ನ ಅವನ ಕಡೆ ಪುಷ್ ಮಾಡ್ದ. ಕೂಲ್ ಮಿಸ್ಟರ್ ಕಶ್ಯಪ್, ಜಸ್ಟ್ ಕೂಲ್. ಮಾರ್ನಿಂಗ್ ನೀನ್ ನನ್ನ ಪ್ರೈವೇಟ್ ಮೂಮೆಂಟ್ ಹಾಳು ಮಾಡಬಹುದು ಅಂದ್ಮೇಲೆ ನಾನ್ ನಿನ್ನ ಒಂದು ಮೀಟಿಂಗ್ ಕೂಡ ಹಾಳು ಮಾಡೋಕೆ ಸಾಧ್ಯ ಇಲ್ವಾ? ಹೀಗೆ ಹೇಳ್ತಾ ಅವನು ತಲೆ ಓರೆ ಮಾಡಿ ಅದ್ವೈತ್ನ ದಿಟ್ಟಿಸಿ ನೋಡ್ದ. ನೀನೇನ್ ಹೇಳ್ತಿದ್ಯಾ ಆದಿತ್ಯ? ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅದ್ವೈತ್ ಏನೂ ಗೊತ್ತಿಲ್ಲದ ಒಂಥರ ಆಕ್ಟ್ ಮಾಡೋಕೆ ಶುರು ಮಾಡ್ದ. ಆದಿತ್ಯ ಅದ್ವೈತ್ ಚೇರ್ ಮೇಲೆ ತುಂಬಾ ಕಾಮ್ ಆಗಿ ಕೂತು ಟೇಬಲ್ ಮೇಲೆ ತನ್ನ ಕಾಲ್ಗಳನ್ನ ಇಟ್ಟ. ಡೋಂಟ್ ವರಿ ಮಿಸ್ಟರ್ ಕಶ್ಯಪ್, ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ ಬಂದಿದ್ದೀನಿ. ಹೀಗೆ ಹೇಳ್ತಾ ಅವನು ಸಡನ್ ಆಗಿ ಎದ್ದು ನಿಂತು ಅದ್ವೈತ್ ಫೇಸ್ ಮುಂದೆ ಬಂದು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ. ಮಿಸ್ಟರ್ ಕಶ್ಯಪ್, ನೀವು ನನ್ನ ಜೊತೆ ತುಂಬಾನೇ ಚೈಲ್ಡಿಶ್ ಗೇಮ್ ಆಡ್ತಿದ್ದೀರಾ. ಮಾರ್ನಿಂಗ್ 8 ಗಂಟೆಗೆ ನನ್ನ ವೈಫ್ಗೆ ಕಾಲ್ ಮಾಡೋದು, ಅವಳಿಗೆ ಮೆಸೇಜ್ ಕಳಿಸೋದು, ಅವಳ ಆಶ್ರಮಕ್ಕೆ ಪ್ಲೇಸ್ ಸರ್ಚ್ ಮಾಡೋದು, ನನ್ನ ಕ್ಲಿಯರ್ ರಿಜೆಕ್ಷನ್ ಇದ್ಮೇಲೂ ಅವಳ ಪ್ರಾಜೆಕ್ಟ್ಗೆ ಫೈನಾನ್ಸ್ ಮಾಡೋಕೆ ಟ್ರೈ ಮಾಡೋದು. ಬಟ್ ಕಾವ್ಯ ಅವರೇ ನನಗೆ ಹೇಳಿದ್ದು. ಅದ್ವೈತ್ ಸ್ವಲ್ಪ ಬೈದಲ್ಲೇ ಹೇಳ್ದ. ಮಿಸ್ಸಸ್ ಕಾವ್ಯ ಆದಿತ್ಯ ರಾಜ್, ಅದವಳ ಫುಲ್ ನೇಮ್, ಅದು ಅವಳ ಐಡೆಂಟಿಟಿ, ಆ್ಯಂಡ್ ಅವಳ ಡೆತ್ವರೆಗೂ ಅದು ಹಾಗೇನೆ ಇರುತ್ತೆ. ಅದ್ವೈತ್ ಬಾಯಿಂದ ಕಾವ್ಯಾಳ ಹೆಸರನ್ನ ಕೇಳಿ ಆದಿತ್ಯ ಕಣ್ಮುಚ್ಚಿ ಮುಷ್ಟಿ ಬಿಗಿದು ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಗರ್ಜಿಸ್ದ. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಬಿಟ್ಟು ತನ್ನ ಆ ಉರಿಯೋ ಕಣ್ಗಳಿಂದ ಅವನನ್ನ ನೋಡ್ತಾ, ಅವಳಿಂದ ದೂರ ಇರು ಅಷ್ಟೆ. ಹೀಗೆ ಹೇಳ್ತಾ ಪ್ರತಿಯೊಂದು ವರ್ಡ್ ಮೇಲೂ ಪ್ರೆಷರ್ ಆಗಿ ಅವನು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ನಾನ್ ನನ್ನ ಮಾತು ಹೇಳಿದೀನಿ ಆದಿತ್ಯ, ಆದ್ರೆ ನೀವ್ ಯಾರ ಬಗ್ಗೆ ಮಾತಾಡೋಕ್ ಬಂದಿದ್ದೀರೋ ಆ ಪರ್ಸನ್ ಈ ರಿಲೇಶನ್ಶಿಪ್ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ. ಹೀಗೆ ಹೇಳ್ತಾ ಅದ್ವೈತ್ ತನ್ನ ಮೊಬೈಲ್ ಆನ್ ಮಾಡಿ ಆ ವಾಯ್ಸ್ ಮೆಸೇಜ್ ಪ್ಲೇ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಪ್ಲೀಸ್ ಮಿಸ್ಟರ್ ಅದ್ವೈತ್, ನೀವು ನನ್ನನ್ನ ಮಿಸಸ್ ಕಾವ್ಯ ಅಂತ ಕರಿಬಹುದು. ಮಿಸಸ್ ರಾಜ್ ಅನ್ನೋದು ತುಂಬಾನೇ ಹೆವಿ ಆಗಿ ಕೇಳಿಸುತ್ತೆ. ಅಂಡ್ ಹೇಗಿದ್ರು ಆದಿತ್ಯ ರಾಜ್ ವೈಫ್ ಅಂಡ್ ರಾಜ್ ಫ್ಯಾಮಿಲಿ ಸೊಸೆ ಅನ್ನೋದಕ್ಕಿಂತ ಹೊರತಾಗಿ ನನಗೂ ಇನ್ನೊಂದು ಐಡೆಂಟಿಟಿ ಇದೆ, ನನ್ನದೇ ಆದ ಸ್ವಂತ ಗುರುತು. ಕಾವ್ಯಾಳ ಈ ವಾಯ್ಸ್ ರೆಕಾರ್ಡಿಂಗ್ ಕೇಳಿದ ತಕ್ಷಣ ಆದಿತ್ಯನ ಹೆಜ್ಜೆಗಳು ಆಟೋಮೆಟಿಕ್ ಆಗಿ ನಿಂತು ಹೋದ್ವು. ಅವನ ಫೊರೆಡ್ ಮೇಲಿರೋ ನರಗಳು ಅಂಡ್ ಕೈಯಗಳು ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದ್ವು. ಆದ್ರೆ ನೆಕ್ಸ್ಟ್ ಮೊಮೆಂಟ್ ಅವನು ತನ್ನನ್ನ ತಾನು ಫುಲ್ಲು ಕಾಮ್ ಮಾಡ್ಕೊಂಡ. ಪೂರ್ತಿ ನಾರ್ಮಲ್ ಆಗಿ ಅಂದ, ಇದೇನಿದು ಅನ್ನೋ ಹಾಗೆ ಅದ್ವೈತ್ನ ಡೌಟ್ಫುಲ್ ಆಗಿ ನೋಡ್ದ. ನಾನೊಬ್ಬ ಬಿಸ್ನೆಸ್ ಮ್ಯಾನ್, ಸೊ ನಾನು ಸಣ್ಣ ವಿಷಯಗಳನ್ನು ಕೇರ್ಫುಲ್ ಆಗಿ ನೋಡ್ಕೋತೀನಿ ಮಿಸ್ಟರ್ ರಾಜ್. ಎಸ್ಪೆಷಲಿ ನಿಮ್ ಮ್ಯಾಟರ್ ಬಂದಾಗ ನಾನು ಪ್ರತಿಯೊಂದನ್ನು ಪ್ರೂವ್ ಮಾಡಲೇಬೇಕು. ಅದ್ವೈತ್ ಮಾತು ಕೇಳಿದ್ಮೇಲೆ ಆದಿತ್ಯ ತುಂಬಾ ಶಾಂತವಾಗಿ ಹೇಳ್ದ, ಸೀರಿಯಸ್ಲಿ ಮಿಸ್ಟರ್ ಅದ್ವೈತ್, ನೀವು ಈ ತರಹದ ಚೈಲ್ಡಿಶ್ ವಾಯ್ಸ್ ರೆಕಾರ್ಡಿಂಗ್ ಪ್ಲೇ ಮಾಡಿ ನನ್ನ ಆ್ಯಂಡ್ ನನ್ನ ವೈಫ್ ಮಧ್ಯೆ ಸೀರಿಯಸ್ ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಂಡ್ರಾ? ಹೀಗೆ ಹೇಳ್ತಾ ಅವನು ತುಂಬಾ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡ್ದ. ಅದ್ವೈತ್ ಅವನನ್ನೇ ನೋಡ್ತಿದ್ದ. ಆದಿತ್ಯನಿಂದ ಇಷ್ಟೊಂದು ಕೋಲ್ಡ್ ರೆಸ್ಪಾನ್ಸ್ ಅವನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದ್ರೆ ಆದಿತ್ಯನ ಒಳಗೆ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿದೆ ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ. ಆದಿತ್ಯ ತನ್ನ ನಗುವನ್ನ ಕಂಟ್ರೋಲ್ ಮಾಡ್ತಾ ಅಂದ, ನೀವು ತುಂಬಾನೇ ಕನ್ನಡ ಮೂವೀಸ್ ನೋಡ್ತೀರಾ ಮಿಸ್ಟರ್ ಕಶ್ಯಪ್. ಒಬ್ಬ ಹೀರೋ, ಒಬ್ಬ ಹೀರೋಯಿನ್, ಅವ್ರ ಮಧ್ಯ ಒಬ್ಬ ವಿಲನ್. ಹೀಗೆ ಹೇಳ್ತಾ ಅವನು ಅಲ್ಲೇ ಸ್ಟಾಪ್ ಮಾಡ್ದ. ಅದ್ವೈತ್ ಕೈಯಿಂದ ಫೋನ್ ಕಸ್ಕೊಂಡು ನೆಲದ ಮೇಲೆ ಎಸ್ದು, ನೀನು ನನ್ನ ಲವ್ ಸ್ಟೋರಿಯಲ್ಲಿ ವಿಲನ್ ಆಗೋಕೆ ಟ್ರೈ ಮಾಡ್ತಿದ್ಯಾ? ಹೀಗೆ ಹೇಳ್ತಾ ಅವನು ನೆಲದ ಮೇಲೆ ಬಿದ್ದಿದ್ದ ಅದ್ವೈತ್ನ ಆ ಮುರಿದು ಹೋದ ಫೋನನ್ನ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ಗೆ ಫುಲ್ ಫೋರ್ಸ್ ಆಗಿ ಒದ್ದ. ಆ ಫೋನ್ ಪಾರ್ಸೆಲ್ ಎಲ್ಲ ಪೂರ್ತಿ ಹಾರೋದು. ಅದ್ವೈತ್ ಸಿಟ್ಟಿನಿಂದ ಏನೋ ಹೇಳಕ್ ಹೋದ, ಆದ್ರೆ ಆದಿತ್ಯ ಅವನನ್ನ ಅಲ್ಲೇ ತಡೆದ. ಸಾರಿ ಮಿಸ್ಟರ್ ಕಶ್ಯಪ್, ನಾನು ನನ್ನ ಲವ್ ಸ್ಟೋರಿಯ ಹೀರೋ ಕೂಡ ಹೌದು,
ವಿಲನ್ ಕೂಡ ಹೌದು. ಅದ್ವೈತ್ ಹತ್ರ ಹೋಗಿ ಮತ್ತೆ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ, ನನ್ಗೆ ಈ 7 ಜನ್ಮಗಳ ಬಗ್ಗೆ ಏನೋ ಗೊತ್ತಿಲ್ಲ, ಆದ್ರೆ ಅವಳು ಯಾವಾಗ್ಲೂ ನನ್ ವೈಫ್ ಆಗಿರ್ತಾಳೆ, ಮಿಸ್ಸಸ್ ಕಾವ್ಯ ಆದಿತ್ಯ ರಾಜ್. ಇದನ್ನ ನಾನು ನನ್ನ ವೈಫ್ ಅಥವಾ ಆ ದೇವ್ರು ಕೂಡ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಅವನು ಅದ್ವೈತ್ ಕಡೆ ಒಂದು ಡೇಂಜರಸ್ ಲುಕ್ ಕೊಟ್ಟು ಹೊರಗೋಗೋಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ 1 ಸೆಕೆಂಡ್ ಥಿಂಕ್ ಮಾಡಿ ಅಂದ, ಮತ್ತೆ ಈ ತರ ಟ್ರೈ ಮಾಡ್ಬೇಡ, ಇಲ್ದಿದ್ರೆ ನೀನು ಈ ವರ್ಲ್ಡ್ ನಲ್ಲಿ ಕೇವಲ ಒಂದು ಹೆಸರಾಗಿ ಮಾತ್ರ ಉಳ್ಕೋತ್ಯಾ, ನೀನಿರೋದಿಲ್ಲ. ಅವ್ನ್ ಮತ್ತೆ ಕಂಟಿನ್ಯೂ ಮಾಡ್ದ, ಹೌದು, ನನ್ನ ವೈಫ್ಗೆ ಈ ವಾಯ್ಸ್ ರೆಕಾರ್ಡಿಂಗ್ ಕೇಳಿಸೋ ಅವಶ್ಯಕತೆ ಇಲ್ಲ, ನಾನೇ ಇದನ್ನ ಅವಳ ಮುಂದೆ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತೀನಿ. ಇದನ್ನ ಹೇಳಿ ಅವನು ಬಿರುಗಾಳಿ ತರ ಅಲ್ಲಿಂದ ಹೊರಟೋದ. ಅದ್ವೈತ್ಗೆ ಒಂದು ಗ್ರ್ಯಾಂಡ್ ವಾರ್ನಿಂಗ್ ಕೊಟ್ಟ ಮೇಲೆ ಆದಿತ್ಯ ಅವನ ಆಫೀಸಿಂದ ಹೊರಗೆ ಬಂದ. ಆ ವಾಯ್ಸ್ ರೆಕಾರ್ಡಿಂಗ್ ನಲ್ಲಿ ಕಾವ್ಯ ಹೇಳಿರೋ ಮಾತುಗಳಿಂದ ತನ್ಗೇನೂ ಎಫೆಕ್ಟ್ ಆಗಿಲ್ಲ ಅಂತ ಅದ್ವೈತ್ ಮುಂದೆ ಬಿಲ್ಡಪ್ ಕೊಟ್ಟಿದ್ರು. ಆದಿತ್ಯನ ಒಳಗ್ ಮಾತ್ರ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿತ್ತು. ಆ ಪೇನ್ ಅವನಿಗೆ ಮಾತ್ರ ಫೀಲ್ ಆಗ್ತಾ ಇತ್ತು. ಆದಿತ್ಯ ಹೋದ್ಮೇಲೆ ಅದ್ವೈತ್ ತನ್ನ ಒಡೆದು ಹೋಗಿರೋ ಫೋನ್ ನೋಡಿ ಫುಲ್ ಆಂಗರ್ ನಲ್ಲಿ ಟೇಬಲ್ ಮೇಲಿದ್ದ ವಸ್ತುಗಳನ್ನೆಲ್ಲ ಕೆಳಗೆ ಎಸೆಯೋಕೆ ಸ್ಟಾರ್ಟ್ ಮಾಡ್ದ. ತುಂಬಾ ಹೊತ್ತು ಆ ಕಾನ್ಫರೆನ್ಸ್ ರೂಮ್ ನಲ್ಲಿ ಇದ್ದ ಎಲ್ಲಾ ಥಿಂಗ್ಸ್ ಒಡೆದು ಹಾಕಿ ಆದಿತ್ಯನ ಹೆಸರನ್ನ ಕಿರ್ಚ್ತಾ ಇದ್ದ. ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ರು. ಅವನೊಳಗಿರೋ ಆ ದ್ವೇಷ ಕಡಿಮೆ ಆಗ್ಲೇ ಇಲ್ಲ. ತನ್ನ ಎದುರು ಬಿದ್ದಿದ್ದ ಚೇರನ್ನ ಫುಲ್ ಕೋಪದಿಂದ ನೋಡ್ತಾ ಆದಿತ್ಯ ಹೇಳಿದ ಮಾತುಗಳನ್ನ ನೆನಪಿಸ್ಕೊಂಡ. ನೀವು ಹೇಳಿದ್ದು 100ಕ್ಕೆ 100 ನಿಜ ಮಿಸ್ಟರ್ ರಾಜ್, ನೀನೇ ನಿನ್ ಲವ್ ಸ್ಟೋರಿಯ ವಿಲ್ಲನ್. ಅದಕ್ಕೆ ಈ ಪ್ರೇಮ ಕಥೆ ನಿನ್ ಕೈಯಿಂದಾನೇ ಎಂಡ್ ಆಗ್ಬೇಕು. ನಿನ್ನ ಈ ಅತಿಯಾದ ಕೋಪನೆ ನಿನ್ನ ಪ್ರೀತಿಗೆ ದೊಡ್ಡ ಬರ್ಡನ್ ಆಗುತ್ತೆ, ನೋಡ್ತಾ ಇರೋ. ಹೀಗೆ ಹೇಳ್ತಾ ಅವನು ತನ್ನ ಮುಂದೆ ಇದ್ದ ಚೇರ್ಗೆ ಜೋರಾಗೊದ್ದು ಅಲ್ಲಿಂದ ಹೊರಟೋದ. ರಾಜ್ ಇಂಡಸ್ಟ್ರೀಸ್ ಆಫ್ಟರ್ನೂನ್. ಕಾವ್ಯ ತನ್ನ ಕ್ಯಾಬಿನ್ ನಲ್ಲಿ ಕೂತು ಪ್ರಾಜೆಕ್ಟ್ ಫೈಲ್ ನಲ್ಲಿ ಮುಳುಗಿದ್ಲು. ಅದ್ವೈತ್ ಕಾಲ್ ನೋಡಿ ಅವಳು ಸ್ಟಾರ್ಟಿಂಗ್ 1-2 ಸಲ ಇಗ್ನೋರ್ ಮಾಡಿದ್ಲು. ಆದ್ರೆ ಅದ್ವೈತ್ ಪದೇ ಪದೇ ಕಾಲ್ ಮಾಡಿದಾಗ ಅವಳಿಗೆ ಸ್ವಲ್ಪ ಇರಿಟೇಟ್ ಆಯ್ತು. ಮಿಸ್ಟರ್ ಕಶ್ಯಪ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾವು ಆಮೇಲೆ ಮಾತಾಡೋಣ. ಅದ್ವೈತ್ ತುಂಬಾ ಕಾಮ್ ಆಗಿ ಅಂಡ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರೋ ವಾಯ್ಸ್ ನಲ್ಲಿ ಅಂದ, ನಾವಿನ್ಮೇಲೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮಿಸ್ಸಸ್ ರಾಜ್. ಕಾವ್ಯಳಿಗೆ ಸ್ವಲ್ಪ ಶಾಕ್ ಆಯ್ತು. ನೀವ್ ಏನ್ ಹೇಳ್ತಿದ್ದೀರಾ ಅದ್ವೈತ್? ಅದ್ವೈತ್ ತನ್ನ ಕ್ಯಾಬಿನ್ನ ಗ್ಲಾಸ್ ವಿಂಡೋ ಹತ್ರ ನಿಂತು ಹೊರಗೆ ನೋಡ್ತಾ ಸಿಗರೇಟ್ ಸ್ಮೋಕ್ ಮಾಡ್ತಿದ್ದ. ನನ್ನಿಂದಾಗಿ ನಿಮ್ಮ ಮತ್ತೆ ಶ್ರೀರಾಜ್ ಮಧ್ಯ ಇರೋ ರಿಲೇಶನ್ಶಿಪ್ ಹಾಳಾಗೋದು ನನಗಿಷ್ಟ ಇಲ್ಲ. ಇದನ್ ಕೇಳಿದ ಕಾವ್ಯ ಕ್ವಶನಿಂಗ್ ಆಗಿ ಕೇಳಿದ್ಲು, ನಮ್ ಪರ್ಸನಲ್ ರಿಲೇಶನ್ಶಿಪ್ ಬಗ್ಗೆ ನೀವ್ಯಾಕೆ ಮಾತಾಡ್ತಿದ್ದೀರಾ? ಬಿಸ್ನೆಸ್ ಅಂಡ್ ಪರ್ಸನಲ್ ಮ್ಯಾಟರ್ಸ್ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಮಿಸ್ಟರ್ ಕಶ್ಯಪ್, ನಿಮ್ಗೂ ಅದು ಗೊತ್ತು ಅನ್ಕೊಳ್ತೀನಿ. ಕಾವ್ಯ ಮಾತು ಕೇಳಿ ಅದ್ವೈತ್ ತುಟಿಗಳ ಮೇಲೆ ಒಂದು ರೀತಿಯ ವಿಲನ್ ಸ್ಮೈಲ್ ಬಂತು. ನನಗದು ಚೆನ್ನಾಗಿ ಗೊತ್ತು ಮಿಸಸ್ ರಾಜ್, ಬಟ್ ನೀವಿದನ್ನ ನಿಮ್ಮ ಹಸ್ಬೆಂಡ್ಗೆ ಎಕ್ಸ್ಪ್ಲೈನ್ ಮಾಡಿ. ಅವನು ಹೀಗೆ ಹೇಳುವಾಗ ಕಾವ್ಯಾಳಿಗೆ ಅವನ ಧ್ವನಿಯಲ್ಲಿ ಏನೋ ಪೇನ್ ಇರೋದು ಫೀಲ್ ಆಯ್ತು. ಅದ್ವೈತ್ ಸಿಗರೇಟ್ ಹೊಗೆಯನ್ನ ಗಾಳಿಯಲ್ಲಿ ಬಿಡ್ತಾ ಅಂದ, ನಾವು ಲಾಸ್ಟ್ ಟೈಮ್ ರಾಯಲ್ ಕೆಫೆಯಲ್ಲಿ ಮೀಟ್ ಆಗೋಣ. ಮಿಸ್ಟರ್ ರಾಜ್ ಏನಾದರೂ ಪರ್ಮಿಷನ್ ಕೊಟ್ರೆ ಖಂಡಿತ ಬನ್ನಿ, ಬಾಕಿ ವಿಷಯಗಳನ್ನ ಅಲ್ಲೇ ಡಿಸ್ಕಸ್ ಮಾಡೋಣ. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡ್ದ. ಅದ್ವೈತ್ ಮುಖದಲ್ಲಿ ಆ ಡೇಂಜರಸ್ ನಗು ಇನ್ನೂ ಹಾಗೇನೆ ಇತ್ತು. ಇದು ಆದಿತ್ಯ ಅಂಡ್ ಕಾವ್ಯ ರಿಲೇಶನ್ಶಿಪ್ ಬ್ರೇಕ್ ಆಗೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಈಗ ಮೀಶಾ ಅಂಡ್ ನನ್ ಮ್ಯಾಟರ್ ಕೂಡ ಹ್ಯಾಂಡಲ್ ಮಾಡೋಣ. ಅವನು ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ, ಆಲ್ರೆಡಿ ಬ್ರೇಕ್ ಆಗಿರೋ ಯಾವುದನ್ನಾದ್ರೂ ಮತ್ತೆ ಯಾಕೆ ಮುರಿಬೇಕು? 4 o'clockಗೆ ರಾಯಲ್ ಕೆಫೆಗೆ ಬರೋಕೆ ಮೀಶಾಗೆ ಮೆಸೇಜ್ ಕಳಿಸಿ ತನ್ನ ಆ ಉಳಿದು ಹೋಗಿರೋ ಫೋನ್ ನೋಡ್ತಾ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅದ್ವೈತ್ ತನ್ನಲ್ಲೇ ಮಾತಾಡ್ಕೊಳ್ತಾ ಅಂದ, ನೀನ್ ಕೇವಲ ನನ್ ಒಂದ್ ಫೋನ್ ಅಷ್ಟೇ ಬ್ರೇಕ್ ಮಾಡಿದ್ಯಾ ಮಿಸ್ಟರ್ ರಾಜ್, ಬಟ್ ಜಸ್ಟ್ ವೇಟ್ ಅಂಡ್ ವಾಚ್, ಪ್ರತಿಯಾಗಿ ನಾನು ನಿನ್ನ ಲೈಫ್ ನಲ್ಲಿ ಏನನ್ನ ಮುರಿತೀನಿ ಅಂತ. ಅವನು ತನ್ನ ಹೊಸ ಫೋನ್ ನೋಡ್ತಾ ಅದನ್ನ ಕೈಯಲ್ಲಿ ತಿರುಗಿಸ್ತಿದ್ದ. ಸಿಟ್ಟಲ್ಲಿ ನೀನ್ ಒಂದ್ ಫೋನ್ ನೋಡಿದೆ, ಸೊ ನಾನು ಇನ್ನೊಂದು ಹೊಸ ಫೋನ್ ಪರ್ಚೇಸ್ ಮಾಡಿದೆ. ಆದ್ರೆ ನಿನ್ನ ಈ ಶಾರ್ಟ್ ಟೆಂಪರ್ ಇಂದ ನೀನ್ ಯಾವಾಗ ನಿನ್ ವೈಫ್ ಹಾರ್ಟ್ ಬ್ರೇಕ್ ಮಾಡ್ತೀಯೋ ಆಮೇಲೆ ಅದನ್ನ ಮತ್ತೆ ಜೋಡ್ಸೋಕೆ ಅಥವಾ ಹೊಸದನ್ನ ತರೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ ನೋಡ್ತಾ ಇರು ಕಾವ್ಯ ಮುಂದೆ ನೀನ್ ಎಷ್ಟೊತ್ತು ನಿನ್ನ ಈ ಆಂಗರ್ ಕಂಟ್ರೋಲ್ ಮಾಡ್ತೀಯಾ ಅಂತ.
ಅವನು ಫೋನಲ್ಲಿ ಕಾವ್ಯ ಫೋಟೋ ನೋಡ್ತಾ ಮಾತಾಡ್ತಿದ್ದ. ಕಾವ್ಯ ಫೋಟೋಗೆ ಹೇಳ್ತಿದ್ದ, ಆಕ್ಚುಲಿ ನೀವಿಬ್ರು ಸೇಮ್ ಟು ಸೇಮ್ ಇದ್ದೀರಾ. ಅದೇ ಸಿಟ್ಟು, ಅದೇ ಈಗೋ, ಯಾರು ಕೂಡ ಇನ್ನೊಬ್ರು ಮುಂದೆ ಬೆಂಡ್ ಆಗಲ್ಲ. ಯಾವಾಗ ನೀವು ಒಬ್ರಿಗೊಬ್ರು ಸರೆಂಡರ್ ಆಗಲ್ವೋ ಆವಾಗ ಈ ರಿಲೇಶನ್ಶಿಪ್ ಡೆಫಿನೆಟ್ ಆಗಿ ಎಂಡ್ ಆಗುತ್ತೆ. ನಾನು ಆ ಒಂದು ಮೊಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಇನ್ನೊಂದ್ ಸೈಡ್ ರಾಜ್ ಇಂಡಸ್ಟ್ರೀಸ್ನಲ್ಲಿ ಕಾವ್ಯ ತನ್ನ ಕ್ಯಾಬಿನ್ನಲ್ಲಿ ಕೂತು ಅದ್ವೈತ ಹೇಳಿರೋ ವಿಷಯಗಳ ಬಗ್ಗೆನೆ ಥಿಂಕ್ ಮಾಡ್ತಿದ್ಲು. ಯೋಚನೆ ಮಾಡಿ ಸುಸ್ತಾಗಿ ಅಂದ್ಲು, ಮಿಸ್ಟರ್ ಹಸ್ಬೆಂಡ್, ಈಗ ನೀನ್ ಏನ್ ಮಾಡ್ತಿದೀಯಾ? ಅವಳು ಹಾಗೇನೆ ಪೂರ್ತಿ ಮೂಡ್ ಆಫ್ ಆಗಿ ಫೋನ್ ನೋಡ್ತಿರುವಾಗ ಡೋರ್ ನಾಕ್ ಆಗೋ ಸೌಂಡ್ ಕೇಳಿಸ್ತು. ಕಮಿನ್. ಜೈ ಒಳಗೆ ಬಂದು ಚೆಕ್ ಅಂಡ್ ಕೆಲವು ಪೇಪರ್ಸ್ ಅನ್ನ ಕಾವ್ಯಗೆ ಕೊಟ್ಟ. ಸರ್, ಈ ಚೆಕ್ ಅಪ್ರೂವ್ ಮಾಡಿದಾರ ಮೇಡಮ್, ನಿಮ್ಮ ಫೌಂಡೇಶನ್ಗೋಸ್ಕರ. ಹೀಗೆ ಹೇಳ್ತಾ ಅವನು ಆ ಫೈಲ್ಸ್ ಕಡೆ ತೋರಿಸ್ದ. ಇವು ಜಸ್ಟ್ ಫಾರ್ಮಾಲಿಟೀಸ್ ಪೇಪರ್ಸ್ ಅಷ್ಟೇ, ಪ್ಲೀಸ್ ಒಂದ್ಸಲ ನೋಡಿ ಸೈನ್ ಮಾಡಿ. ಸರ್ ಆಲ್ರೆಡಿ ಸೈನ್ ಮಾಡಿದ್ದಾರೆ. ಇಷ್ಟು ಹೇಳಿ ಜೈ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ದ. ಯಾವ ಮೂರ್ಖನ್ ತಾನೆ ಈ ಸಿಂಹಿಣಿ ಮುಂದೆ ನಿಂತು ಅವಳ ಗರ್ಜನೆ ಕೇಳೋಕೆ ಇಷ್ಟ ಇರುತ್ತೆ. ಜೈ ಅವರೇ. ಫೋನ್ ನೋಡ್ತಿದ್ದ ಕಾವ್ಯ ಜೈನನ್ನ ಕರೆದ್ಲು. ಜೈ ಅಲ್ಲಿಗೆ ಸ್ಟಾಪ್ ಆಗಿ ತಿರುಗಿ ಅವಳೆದುರು ನಿಂತ. ಲೇಡಿ ಆದಿತ್ಯರಾಜ್ ತನ್ನನ್ನ ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ ಅವನಿಗೆ ಗೊತ್ತಿತ್ತು. ಎಸ್ ಮೇಡಮ್, ಬೇರೆ ಏನಾದ್ರೂ ಕೆಲಸ ಆಯ್ತಾ? ಜೈ ಸ್ವಲ್ಪ ಭಯದಲ್ಲೇ ಕೇಳ್ದ. ಕಾವ್ಯ ಆ ಚೆಕ್ ಅಂಡ್ ಪೇಪರ್ಸ್ ನೋಡ್ತಾ ಒಂದು ವಕ್ರ ನಗುವಿನೊಂದಿಗೆ ಕೇಳಿದ್ಲು, ನಿಮ್ಗೆ ಅಥವಾ ನಿಮ್ ಸರ್ಗೆ ನನ್ನ ಈ ಪ್ರಾಜೆಕ್ಟ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಆಕ್ಚುಲಿ ಈ ಫೌಂಡೇಶನ್ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ಯಾ? ಜೈ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಅಂದ. ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ ಮೇಡಮ್. ಬಹುಶಃ ಇಲ್ವಾ, ಅಥವಾ ನೀವು ಅದನ್ನ ಕನ್ಫರ್ಮ್ ಮಾಡಿದೀರಾ? ಇಲ್ಲ ಅಂದ್ರೆ ನಿಜವಾಗಿಯೂ ಗೊತ್ತಿಲ್ವಾ? ಜೈ ಕಡೆ ನೋಡದೆ ಪೇಪರ್ಸ್ ಓದ್ತಾ ಕಾವ್ಯ ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಕೇಳಿದ್ಲು. ಜೈಗೆ ಮಾತುಗಳೇ ಬರ್ತಿಲ್ಲ. ಅವನ್ ಫುಲ್ ತಡಬಡಾಯಿಸ್ತಾ ಅಂದ, ಅದು ಅದು ಮೇಡಮ್. ಕಾವ್ಯ ಅವನ ಮೇಲೆ ಒಂದು ಕೋಲ್ಡ್ ಲುಕ್ ಬೀರಿದ್ಲು. ಜೈ ತಕ್ಷಣ ತನ್ನ ಕಣ್ಣುಗಳನ್ನ ಕೆಳಗೆ ಹಾಕೊಂಡ. ನನಗ್ ಗೊತ್ತಿಲ್ಲ ಮೇಡಮ್. ಯಾಕೆ? ಕಾವ್ಯ ಜೈ ಕಣ್ಣುಗಳನ್ನೇ ನೋಡ್ತಾ ಕೇಳಿದ್ಲು. ಜೈ ಎಲ್ಲಿಗೋ ದೂರ ನೋಡ್ತಿದ್ದ. ಕಾವ್ಯ ತನ್ನ ಮಾತುಗಳನ್ನ ರಿಪೀಟ್ ಮಾಡಿದ್ಲು. ನಿಮ್ ಬಾಸ್ ಇಲ್ಲಿ ಇಲ್ಲದೆ ಇದ್ರೂ ಕೂಡ ಪ್ರತಿಯೊಂದು ಪ್ರಾಜೆಕ್ಟ್ ಮೇಲೆ ಕಣ್ಣಿಟ್ಟಿರ್ತಾರೆ ಅಂತ ನನಗ್ ಗೊತ್ತು. ಅವಳು ಮತ್ತೆ ಆ ಚೆಕ್ ನೋಡ್ತಾ ಅಂದ್ಲು, ಇವತ್ತಿವರು ಒಂದು ಪ್ರಾಜೆಕ್ಟ್ ಮೇಲೆ 200 crores ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂಡ್ ಇವರಿಗೆ ಈ ಪ್ಲಾನ್ ಬಗ್ಗೆ ಏನೂ ಗೊತ್ತಿಲ್ವಾ? ಕಾವ್ಯ ಹೀಗೆ ಕೇಳಿದಾಗ ಜೈ ಏನು ಹೇಳಲಾಗದೆ ಅವಳನ್ನೇ ದಿಟ್ಟಿಸಿ ನೋಡ್ದ. ನೀನ್ ಆನ್ಸರ್ ಮಾಡ್ತೀಯಾ ಅಥವಾ ನಾನು ಇದನ್ನ ಕೂಡ ನೀನು ಕೊಡ್ಬೇಕಾ? ಕಾವ್ಯ ತುಂಬಾ ಸ್ಟ್ರೈಟ್ ಆಗಿ ಕೇಳಿದ್ಲು. ಜೈ ಫುಲ್ಲು ಕನ್ಫ್ಯೂಸ್ ಆಗಿ ಹೆಸಿಟೇಟ್ ಮಾಡ್ತಾ ಅಂದ, ಯಾಕಂದ್ರೆ ಬಾಸ್ NGO ಪ್ರಾಡಕ್ಟ್ಸ್ ಜೊತೆ ಡೀಲ್ ಮಾಡಲ್ಲ, ಅದಕ್ಕೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಅವನು ಸೈಲೆಂಟ್ ಆಗಿ ನಿಂತ. ಕಾವ್ಯ ಆ ಚೆಕ್ ಹಿಡಿದು ನಕ್ಕು, ನಿನ್ ಬಾಸ್ಗೆ ಕೇವಲ ಪ್ರಾಫಿಟ್ ಅಂಡ್ ಲಾಸ್ ನೋಡೋದ್ರಲ್ಲಿ ಮಾತ್ರ ಇಂಟ್ರೆಸ್ಟ್ ಇರೋದು, ಆಮ್ ಐ ರೈಟ್? ಅವಳು ಜೈ ಕಡೆ ಕ್ವೆಶನಿಂಗ್ ಆಗಿ ನೋಡಿದ್ಲು. ಜೈ ತನ್ನ ಲುಕ್ ಕೆಳಗೆ ಹಾಕೊಂಡ. ಜೈ, ನೀನ್ ಹೇಳೋದ್ 100% ನಿಜ. ಆ ಗೈಡ್ ಬೇರೆ ಅಂಡ್ ಇವನ್ ಬೇರೆನೆ. ಅವಳು ಒಂದು ಕ್ಷಣ ನಿಂತು ತನ್ನನ್ನ ತಾನು ಕರೆಕ್ಟ್ ಮಾಡ್ಕೊಂಡ್ಲು. ಇಲ್ಲ, ಬಹುಶಃ ಇವನು ಬರೀ ಕ್ವಾರ್ಟರ್ ಗೈಡ್ ಅಷ್ಟೆ. ಕಾವ್ಯ ಮಾತು ಕೇಳಿ ಜೈ ಅಂದ, ಇಲ್ಲ ಮೇಡಮ್, ಸರ್ ಯಾವಾಗ್ಲೂ ತನ್ನ ಟಾರ್ಗೆಟ್ಸ್ ಮೇಲೆ ಫೋಕಸ್ ಮಾಡ್ತಾರೆ ಅಂಡ್ ಅದು ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಲಕ್ಷಣ. ನಿಮ್ಮ ಈ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಸಡನ್ ಆಗಿ ಅವ್ರಿಗೆ ಗೊತ್ತೇ ಇಲ್ಲದೆ ಇರೋ ಈ ವ್ಯಾಲ್ಯೂಯಬಲ್ ಪ್ರಾಜೆಕ್ಟ್ ನಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟ್ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ? ಇದರಿಂದ ಅವರಿಗೆ ಯಾವುದೇ ಲಾಭ ಕೂಡ ಸಿಗಲ್ವಲ್ಲ? ಕಾವ್ಯ ತುಂಬಾ ಶಾರ್ಪ್ ಆಗಿ ಕೇಳಿದ್ಲು. ವೈಫಿ, ಇದ್ರಲ್ಲಿ ನನಗೆ ಯಾವುದೇ ಪ್ರಾಫಿಟ್ ಸಿಗಲ್ಲ ಅಂತ ನಿನಗೆ ಯಾರು ಹೇಳಿದ್ದು? ಡೋರ್ ಹತ್ರ ವಾಯ್ಸ್ ಕೇಳಿದ ತಕ್ಷಣ ಕಾವ್ಯ ಅಂಡ್ ಜೈ ಇಬ್ರು ಆದಿತ್ಯನ ಕಡೆ ತಿರುಗಿ ನೋಡಿದ್ರು. ಆದಿತ್ಯ ಬಾಗ್ಲು ಗೋಡೆಗೊರಗಿ ನಿಂತಿದ್ದ. ಅವನ ನಿಲುವಿನಲ್ಲಿ ಒಂದು ರೀತಿಯ ಸ್ಟ್ರಿಕ್ನೆಸ್ ಇತ್ತು. ಜೈ ಕಡೆ ಒಂದು ಕೋಲ್ಡ್ ಲುಕ್ ಬೀರಿದ ಆದಿತ್ಯ ಅವನಿಗೆ ಇಸ್ರೋಗೆ ಹೋಗೋ ರೇಂಜ್ ನಲ್ಲಿ ಅಲ್ಲಿಂದ ಹೊರಡೋಕೆ ಹೇಳಿ ಕಾವ್ಯ ಹತ್ರ ಬಂದ. ಕಾವ್ಯ ಎದುರು ಪೂರ್ತಿ ಕಾಮ್ ಆಗಿ ಕಾಣಿಸ್ಕೊಳ್ಳೋಕೆ ಅವನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದ. ವೈಫಿ, ಲಾಭ ನಷ್ಟ ಯಾವುದನ್ನು ಥಿಂಕ್ ಮಾಡ್ದೆ ನಾನ್ ನಿನ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಕಾವ್ಯ ಅವನನ್ನ ತುಂಬಾನೇ ಡೌಟ್ಫುಲ್ ಆಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು.
ಆದಿತ್ಯ ಅವಳನ್ನ ದಿಟ್ಟಿಸಿ ನೋಡ್ತಾ ಸಡನ್ ಆಗಿ ತನ್ನ ಕಡೆ ಹೇಳ್ಕೊಂಡು ಹಗ್ ಮಾಡ್ದ. ಒಂದ್ ಕೈ ಅವಳ ಬೆನ್ ಮೇಲೆ ಅಂಡ್ ಇನ್ನೊಂದ್ ಕೈ ಅವಳ ಸೊಂಟದ ಮೇಲೆ ಬಿಟ್ಟು ಅವಳ ಶೋಲ್ಡರ್ ಮೇಲೆ ಫೇಸ್ ಹೈಡ್ ಮಾಡ್ಕೊಂಡು ಒಂದು ಲಾಂಗ್ ಅಂಡ್ ರಿಲ್ಯಾಕ್ಸ್ಡ್ ಬ್ರೇಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಹಾಗೇನೆ ಇದ್ದು ಕಾವ್ಯಳ ಆ ಸಾಮೀಪ್ಯವನ್ನ ಫೀಲ್ ಮಾಡ್ದ. ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಇಟ್ಟು ಟೈಟ್ ಆಗಿ ಹಿಡ್ಕೊಂಡ. ಮತ್ತೆ ಅವಳ ಕಣ್ಣುಗಳನ್ನ ನೋಡಿದ. ಈಗ ಹೇಳು ವೈಫಿ, ನನ್ ಮೇಲೆ ನಿನ್ಗೆ ಇರೋ ಕಂಪ್ಲೇಂಟ್ಸ್ ಏನು? ನಿನ್ನೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕೆ ನಾನು ಇಲ್ಲೇ ಇದ್ದೀನಿ. ಆದಿತ್ಯ ಆಮೇಲೆ ಸೈಲೆಂಟ್ ಆದ. ಆದ್ರೆ ಕಾವ್ಯಗೆ ಅವನು ಒಳಗಿರೋ ಆ ರೆಸ್ಟ್ಲೆಸ್ನೆಸ್ ಅರ್ಥ ಆಯ್ತು. ಅವಳು ಕೂಡ ಆದಿತ್ಯನನ್ನ ಅಪ್ಕೊಂಡ್ಲು. ಆದಿತ್ಯ, ಆರ್ ಯು ಓಕೆ? ಆದಿತ್ಯ ಅವಳ ಶೋಲ್ಡರ್ ಮೇಲೆ ತಲೆ ಇಟ್ಟು ಅಂದ. ಹ್ಮ್, ಸ್ವಲ್ಪ ಹೊತ್ತು ನಾನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಬಟ್ ಈಗ ನಾನು ಫೈನ್ ವೈಫಿ, ಈಗ ಓಕೆ ಅನ್ನಿಸ್ತಿದೆ ಅಂತ ಹೇಳ್ದ.